ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಗಿಲ್ ಬಟ್ಲರ್ ಶತಕದ ಜೊತೆ ಆಟ ವ್ಯರ್ಥ, ಜಿಟಿ ತಂಡಕ್ಕೆ ಸೋಲು, ಕೆಕೆಆರ್ ಪ್ಲೇ ಆಫ್ ಕನಸು ಇನ್ನೂ ಜೀವಂತ. ಇನ್ನು ಪಂದ್ಯ ಸೋತ ಬಳಿಕ ಮಾತನಾಡಿದಂತ ಜಿಟಿ ತಂಡದ ನಾಯಕ ಶುಭ್ಮನ್ ಗಿಲ್ ಅವರು ಫಿನ್ ಆಲೆನ್ ಬಗ್ಗೆ ಮತ್ತು ಸಿರಾಜ್ ಅವರ ಬಗ್ಗೆ ಆದರೆ ಮಾತಾಡಿದ್ದಾರೆ. ಇನ್ನು ಫಿನ್ ಆಲೆನ್ ಬಗ್ಗೆ ಮಾತಾಡಿದ್ದನ್ನು ಕೇಳಿದರೆ ನೀವು ಕೂಡ ಶಾಕ್ ಆಗುವುದು ಪಕ್ಕ. ಅಷ್ಟಕ್ಕೂ ಆಲೆನ್ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ ಗಿಲ್ ಅವರು ಮತ್ತು ತಾವು ಸೋತಿರೋದ್ರ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಪಂದ್ಯ ಸೋಲಿನ ಬಗ್ಗೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಹೌದು ಸ್ನೇಹಿತರೆ, 2026ರ IPL 60ನೇ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವನ್ನು ಗುಜರಾತ್ ಟೈಟನ್ಸ್ ತಂಡ ಆದರೆ ಎದುರಿಸಿತ್ತು. ಇನ್ನು ಕೋಲ್ಕತ್ತಾದ ಈಡನ್ ಗಾರ್ಡನ್ ನಲ್ಲಿ ನಡೆದ ಈ ರೋಚಕ ಪಂದ್ಯದಲ್ಲಿ ಗುಜರಾತ್ ತಂಡವನ್ನು ಕೋಲ್ಕತ್ತಾ ತಂಡ 29 ರನ್ಗಳಿಂದ ಆದರೆ ಸೋಲಿಸಿದೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಇನ್ನು ಈ ಗೆಲುವಿನೊಂದಿಗೆ ಕೆಕೆಆರ್ ತನ್ನ ಪ್ಲೇ ಆಫ್ ಕನಸನ್ನು ಜೀವಂತವಾಗಿರಿಸಿಕೊಂಡಿದೆ ಅಂತಾನೆ ಹೇಳ್ಬೋದು. ಇನ್ನು ಕೆಕೆಆರ್ ತಂಡ ಮೊದಲು ಬ್ಯಾಟಿಂಗ್ ಮಾಡಿ 248 ರನ್ಗಳ ಬೃಹತ್ ಗುರಿ ಆದರೆ ಕಲೆ ಹಾಕಿತ್ತು. ಇನ್ನು ಗುಜರಾತ್ ತಂಡ 4 ವಿಕೆಟ್ಗೆ 218 ರನ್ಗಳನ್ನು ಮಾತ್ರ ಆದರೆ ಗಳಿಸಿತ್ತಂತಾನೆ ಹೇಳ್ಬೋದು. ಇನ್ನು ಕೆಕೆಆರ್ ನೀಡಿದ 248 ರನ್ಗಳ ಗುರಿಯನ್ನು ಬೆನ್ನತ್ತಿದ ಗುಜರಾತ್ ಟೈಟನ್ಸ್ ಭರ್ಜರಿ ಆರಂಭವನ್ನೇ ಪಡೆದುಕೊಂಡಿತ್ತು. ಇನ್ನು ಸಾಯಿ ಸುದರ್ಶನ್ ಮತ್ತು ನಾಯಕ ಶುಭ್ಮನ್ ಗಿಲ್ ಅವರು 42 ರನ್ಗಳನ್ನು ಸೇರಿಸಿ ಸುದರ್ಶನ್ 23 ರನ್ ಗಳಿಸಿದ್ದಾಗ ಗಾಯಗೊಂಡು ನಿವೃತ್ತಿ ಹೊಂದಬೇಕಾಯಿತಂತಾನೆ ಹೇಳ್ಬೋದು. ನಂತರ ಕ್ರೀಸ್ಗೆ ಬಂದ ಸಿಂಧು ಅವರು ಹೆಚ್ಚಿನ ರನ್ ಗಳಿಸಲು ಸಾಧ್ಯವಾಗಲಿಲ್ಲ. ಕೇವಲ 1 ರನ್ ಗಳಿಸಿ ಔಟ್ ಆದರು ಸುನಿಲ್ ನರೇನ್ ಬೌಲಿಂಗ್ ನಲ್ಲಿ. ಹೌದು ಸ್ನೇಹಿತರೆ, ಅಲ್ಲಿಂದ ಗುಜರಾತ್ ತಂಡದ ಪರ ನಾಯಕ ಶುಭ್ಮನ್ ಗಿಲ್ ಮತ್ತು ಬಟ್ಲರ್ ಅವರು ತಾಳ್ಮೆಯುತ ಇನ್ನಿಂಗ್ಸ್ ಆದ್ರೆ ಆಡಿದರು. ಇನ್ನು ಜಾಸ್ ಬಟ್ಲರ್ ಮತ್ತು ಶುಭ್ಮನ್ ಗಿಲ್ ಅವರು 128 ರನ್ಗಳ ಜೊತೆ ಆಟವನ್ನು ನೀಡಿ ಗುಜರಾತ್ ಟೈಟನ್ಸ್ ತಂಡವನ್ನು ಮತ್ತೆ ಪಂದ್ಯಕ್ಕೆ ಕರೆತಂದರು. ಶುಭ್ಮನ್ ಗಿಲ್ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ ಮಾಡಿ ಶತಕದ ಹೊಸ್ತಿಲಲ್ಲಿ ವಿಕೆಟ್ ಆದರೆ ಕಳೆದುಕೊಂಡರು. ಇನ್ನು ಸುನಿಲ್ ನರೇನ್ ಎಸೆತದಲ್ಲಿ ಸಿಕ್ಸರ್ ಹೊಡೆಯುವ ಪ್ರಯತ್ನದಲ್ಲಿ ಗಿಲ್ ಆದರೆ ಔಟ್ ಆದರು. ಇನ್ನು ಗಿಲ್ ಈ ಪಂದ್ಯದಲ್ಲಿ 49 ಬಾಲ್ಗಳಲ್ಲಿ 5 4 ಮತ್ತು 7 ಸಿಕ್ಸರ್ಗಳ ನೆರವಿನಿಂದ 85 ರನ್ ಗಳಿಸಿ ಔಟ್ ಆದ್ರ ಅಂತಾನೆ ಹೇಳ್ಬೋದು. ಇನ್ನು ಗಿಲ್ ವಿಕೆಟ್ ಪತನದ ನಂತರ ಬಂದಂತ ಸಾಯಿ ಸುದರ್ಶನ್ ಬಿರುಸಿನ ಬ್ಯಾಟಿಂಗ್ ಮಾಡಿದರು. ಇನ್ನು ಮತ್ತೊಂದೆಡೆ ತಂಡಕ್ಕೆ ಗೆಲುವು ತಂದುಕೊಡಲು ಬಟ್ಲರ್ ಮುಂದಾದರು. ಆದರೆ ಸೌರವ್ ದುಬೆ ಎಸೆತದಲ್ಲಿ ಬಟ್ಲರ್ ವಿಕೆಟ್ ಕಳೆದುಕೊಂಡರು. ಇನ್ನು ಕೊನೆಯ ಓವರ್ಗೂ ಹೋರಾಟ ನಡೆಸಿದ ಬಟ್ಲರ್ ಅವರು 35 ಬಾಲ್ಗಳಲ್ಲಿ 5 4 2 ಸಿಕ್ಸರ್ಗಳ ಸಹಾಯದಿಂದ 57 ರನ್ ಗಳಿಸಿ ಔಟ್ ಆದರು. ಇನ್ನೊಂದೆಡೆ ಸಾಯಿ ಸುದರ್ಶನ್ ಕೂಡ 28 ಬಾಲ್ಗಳಲ್ಲಿ 6 4 3 ಸಿಕ್ಸರ್ಗಳ ಸಹಾಯದಿಂದ ಅಜಯ್ 53 ರನ್ ಆದರೆ ಗಳಿಸಿದರು. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಗುಜರಾತ್ ಟೈಟನ್ಸ್ ತಂಡ ಅಂತ ಸೋಲೇನಾಗಿಲ್ಲ ಮತ್ತು ಒಂದು ಒಳ್ಳೆ ಹೋರಾಟದ ಸೋಲ್ ಅಂತಾನೆ ಹೇಳ್ಬೋದು ಗುಜರಾತ್ ತಂಡಕ್ಕೆ. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯದಲ್ಲಿ ಸೋತ ಬಳಿಕ ಮಾತನಾಡಿದಂತ ಗುಜರಾತ್ನ ನಾಯಕ ಆಗಿರುವಂತವರು ಗಿಲ್ ಅವರು ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಅಂತಂದ್ರೆ ಈ ರೀತಿ ಆದ್ರೆ ಹೇಳಿದ್ದಾರೆ. ಹೌದು, ಈ ಪಂದ್ಯದಲ್ಲಿ ನಾವು ಸೋತಿದ್ದೇವೆ, ನನಗೆ ಬೇಜಾರೇನೂ ಇಲ್ಲ, ಏಕೆಂದರೆ ನಾವು ಒಳ್ಳೆಯ ಬ್ಯಾಟಿಂಗ್ ಪ್ರದರ್ಶನವಾದರೆ ಕೊಟ್ಟಿದ್ದೇವೆ. ಹೌದು, ಇಲ್ಲಿ ಈ ಪಿಚ್ನಲ್ಲಿ ಬಂದ್ಬಿಟ್ಟು ಈಡನ್ ಗಾರ್ಡನ್ ಪಿಚ್ನಲ್ಲಿ ತುಂಬಾನೇ ಬ್ಯಾಟಿಂಗ್ ಆಡಲು ಚೆನ್ನಾಗಿ ಆದರೆ ಇತ್ತು ಪಿಚ್. ಆದರೆ ಈ ಪಂದ್ಯದಲ್ಲಿ ನಾವು ಸ್ವಲ್ಪ ಮಿಸ್ಟೇಕ್ಗಳನ್ನಾದರೆ ಮಾಡುತ್ತೇವೆ ಮತ್ತು ಕ್ಯಾಚಿಂಗ್ನಲ್ಲಿ ಆಗಿರ್ಬೋದು, ಬೌಲಿಂಗ್ನಲ್ಲಿ ಆಗಿರ್ಬೋದು. ಬೌಲಿಂಗ್ನಲ್ಲಿ ನಮ್ಮ ಬೌಲರ್ಸ್ಗಳು ಎಡುತ್ತಾರೆ ಮತ್ತು ಕ್ಯಾಚಿಂಗ್ನಲ್ಲೂ ಕೂಡ ಅಷ್ಟೊಂದೇನು ನಾವು ಹೇಳಿಕೊಳ್ಳುವಂಥ ಪ್ರದರ್ಶನ ಆದರೆ ಕೊಟ್ಟಿಲ್ಲ ನಮ್ಮ ತಂಡದ ಆಟಗಾರರು. ಆ ಕಾರಣದಿಂದಾಗಿ ನಾವು ಇವತ್ತಿನ ಪಂದ್ಯದಲ್ಲಿ ಆದರೆ ಸೋತಿದ್ದೇವೆ. ಇನ್ನೊಂದೇನಂತಂದರೆ ಇವತ್ತಿನ ಪಂದ್ಯದಲ್ಲಿ ಕೋಲ್ಕತ್ತಾದ ಪರ ಫಿನ್ ಆಲೆನ್ ಅವರು ಅದ್ಭುತವಾಗಿ ಆದರೆ ಆಡುತ್ತಾರೆ. 265 ಸ್ಟ್ರೈಕ್ ರೇಟ್ನಲ್ಲಿ ಫಿನ್ ಆಲೆನ್ ಆದರೆ ಆಡ್ತಾರೆ. ಅವರ ಬ್ಯಾಟ್ನಿಂದ ಇವತ್ತಿನ ಪಂದ್ಯದಲ್ಲಿ ರನ್ ಆದರೆ ಬಂದಿರೋ ಕಾರಣದಿಂದಾಗಿ 250 ಪ್ಲಸ್ 40 ಪ್ಲಸ್ ರನ್ ಕಲೆ ಹಾಕಲು ಕೋಲ್ಕತ್ತಾಗೆ ಸಾಧ್ಯವಾಯಿತು ಎಂದು ಗಿಲ್ ಅವರು ಆದರೆ ಹೇಳ್ತಾರೆ. ಇನ್ನು ಈ ಪಂದ್ಯದಲ್ಲಿ ಫಿನ್ ಆಲೆನ್ ಅವರ ಕ್ಯಾಚ್ ಸಿರಾಜ್ ಅವರು ಏನಾದರೂ ಹಿಡಿದಿದ್ರು ಅಂತಂದ್ರೆ 200 ಕಟ್ ಹಾಕಬಹುದಾಗಿತ್ತು ನಮ್ಮ ಬೌಲರ್ಸ್ಗಳು. ಆದರೆ ಫಿನ್ ಆಲೆನ್ ಅವರು ಇವತ್ತು ಅದ್ಭುತವಾಗಿ ಬ್ಯಾಟಿಂಗ್ ಆದರೆ ಆಡಿದ್ದಾರೆ. ಇನ್ನು ಇವತ್ತಿನ ಪಂದ್ಯದಲ್ಲಿ ನಾವು ಸೋತಿದ್ದೇವೆ, ಬೇಜಾರಾದರೆ ಆಗಿದೆ. ಆದರೆ ಇವತ್ತಿನ ಪಂದ್ಯದಲ್ಲಿ ಮ್ಯಾಚ್ ವಿನ್ನರ್ ಅಂತಂದರೆ ಅದು ಫಿನ್ ಆಲೆನ್. ಏಕೆಂದರೆ ಫಿನ್ ಆಲೆನ್ ಆಡಿದಂಥ 93 ರನ್ಗಳ ಆಟ ಇವತ್ತಿನ ಪಂದ್ಯದಲ್ಲಿ ನಾವು ಸೋತಿದ್ದೇವೆ ಅಂತಂದು ಗಿಲ್ ಅವರಾದರೆ ಒಪ್ಪಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಹೇಳ್ಬೇಕಂತಂದರೆ ಗಿಲ್ ಅವರು ಈ ರೀತಿ ಆದರೆ ಹೇಳಿದ್ದಾರೆ. ಇನ್ನಷ್ಟು ಮಾತನಾಡಿದಂಥ ಗಿಲ್ ಅವರು ಈ ರೀತಿ ಆದರೆ ಹೇಳಿದ್ದಾರೆ, ಮುಂದಿನ ಇನ್ನೊಂದು ಪಂದ್ಯ ಆದರೆ ಬಾಕಿ ಇದೆ, ಆ ಪಂದ್ಯದಲ್ಲಿ ನಾವು ಗೆದ್ದು ಟಾಪ್ 1 ಅಥವಾ 2 ಸ್ಥಾನದಲ್ಲಿ ಫಿನಿಶ್ ಮಾಡಲಾದರೆ ಎದುರು ನೋಡುತ್ತೇವೆ ಅಂತಂದು ಗಿಲ್ ಅವರಾದರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೇ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ.